ಜನವರಿ 18ರಂದು ಕರುನಾಡ ಕಣ್ಮಣಿ ಚಿತ್ರ ರಾಜ್ಯಾದ್ಯಂತ ತೆರೆ ಕಾಣುತ್ತಿದೆ ಅಂತ ಚಿತ್ರದ ನಿರ್ಮಾಪಕ ಕೋಲಾರ ಮಹೇಶ್ ತಿಳಿಸಿದ್ದಾರೆ. ಶ್ರೀನಿವಾಸಪುರ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಸುಮಾರು 20 ಚಿತ್ರಮಂದಿರಗಳಲ್ಲಿ ತೆರೆ ಮೇಲೆ ಬರುತ್ತಿದೆ ಅಂತ ಹೇಳಿದ್ರು. ಇನ್ನು ಶ್ರೀನಿವಾಸಪುರದ ಸಂಗೀತ ಚಿತ್ರಮಂದಿರದಲ್ಲಿಯೂ ಪ್ರದರ್ಶನ ಕಾಣಲಿದ್ದು, ಎಲ್ಲರೂ ಕೂಡ ಚಿತ್ರ ನೋಡಿ ತಮ್ಮ ಹಾರೈಸುವಂತೆ ಮನವಿ ಮಾಡಿದ್ರು. ನಮ್ಮ ಸ್ನೇಹಿತರಾದಂಥ ಕಲಿಂಬೈ ಅವರು ಮತ್ತು ಮಂಜುನಾಥ್ ಸರ್ ಅವರು, ಮಣಿ ಸರ್ ಅವರು ನಮ್ಮನ್ನು ಕರೆದು ಈ ಸಿನಿಮಾದ ಪ್ರಚಾರ ಮಾಡೋಣ ಬನ್ನಿ ಅಂತೇಳಿ ಕರೆದು ಮಾಡ್ತಾಯಿದ್ದಾರೆ. ಅವ್ರಿಗೆ ಮತ್ತು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಕನ್ನಡ ಜನತೆಗಳಿಗೂ ನನ್ನ ನಮಸ್ಕಾರಗಳು. ಆಮೇಲೆ ರಕ್ಷಣಾ ವೇದಿಕೆ ಸರ್ ಇದ್ದಾರೆ, ಕನ್ನಡ ಪರ ಸಂಘಟನೆಗಳವರೆಲ್ಲ ಬಂದಿದ್ದಾರೆ ಇವತ್ತು ನಮಗೆ ಸಾಥ್ ಕೊಡೋದಕ್ಕೆ. ಅವ್ರಿಗೆಲ್ಲ ನನ್ನ ನಮಸ್ಕಾರಗಳು. ಸೊ ನಮ್ಮ ಸಿನಿಮಾ ರಾಜ್ಕುಮಾರ್ ಅವ್ರ ಬಗ್ಗೆ ಮಾಡಿದ್ದೀವಿ. ಒಬ್ಬ ಅಭಿಮಾನಿ ಏನೆಲ್ಲ ಮಾಡ್ಬೋದು, ಒಬ್ಬ ನೆಚ್ಚಿನ ನಟನಿಗೋಸ್ಕರ ಏನೆಲ್ಲ ಮಾಡ್ತಾನೆ ಒಬ್ಬ ಅಭಿಮಾನಿ, ಅದೇ ನಟ ಅಭಿಮಾನಿಗೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದೇ ಚಿತ್ರದ ಒಂದು ಸಾರಾಂಶ. ಮತ್ತು ಇವಾಗಿನ ಟ್ರೆಂಡಲ್ಲಿ ಏನಪ್ಪ ಅಂದರೆ, ಮಕ್ಕಳಿಗೆ ಎಲ್ಲರೂ ಆಸ್ತಿ ಮಾಡ್ತಾರೆ. ನನ್ನ ಮಗನಿಗೆ ಅಷ್ಟು ಆಸ್ತಿ ಮಾಡಿದ್ದೀನಿ, ಇಷ್ಟು ಆಸ್ತಿ ಮಾಡಿದ್ದೀನಿ ಅಂತೇಳಿ. ಆದರೆ ನಮ್ಮ ಸಿನಿಮಾದಲ್ಲಿ ಮಕ್ಕಳಿಗೆ ಆಸ್ತಿಯನ್ನಾಗಿ ಮಾಡಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಕಲಿಸಿ, ಒಳ್ಳೆಯ ವಿದ್ಯೆ ಕಲಿಸಿ, ಇವತ್ತು ನಮ್ಮ ಪೀಳಿಗೆಯಲ್ಲಿ ದೊಡ್ಡವ್ರಿಗೆ ಯಾವ ಥರ ಗೌರವ ಕೊಡಬೇಕು, ಮನೇಲಿ ಯಾವ ಥರ ನಡ್ಕೋಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತಾ ಇಲ್ಲ ಮಕ್ಕಳಿಗೆ. ಬರೀ ಮೊಬೈಲಲ್ಲಿ ನೋಡೋದು, ಗೇಮ್ ಆಡೋದು, ಕೆಟ್ಟ ಪದಗಳನ್ನ ಬಳಸೋದು, ಕೆಟ್ಟವ್ರು ಸಹವಾಸ ಮಾಡೋದು, ಇದನ್ನು ಹೇಳ್ಕೊಡ್ತಾ ಇದ್ದೀವಿ. ಅದು ಬೇಡ. ಮಕ್ಕಳನ್ನ ಒಳ್ಳೆಯ ದಾರಿಯಲ್ಲಿ ತರಿಸಿ, ತಂದೆ ತಾಯಿ ಕಷ್ಟನ ಅವ್ರಿಗೆ ತೋರಿಸಿ, ನಾಡಿಗೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಿ ಅನ್ನೋದನ್ನು ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ ಸರ್. ಇದೇ ಸಿನಿಮಾನ ಈ ತಿಂಗಳು 18ನೇ ತಾರೀಕು ಸಂಗೀತ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾಯಿದೆ. ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ 18ನೇ ತಾರೀಕು. ಎಲ್ಲ ಕನ್ನಡ ಕಲಾಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು, ಮಾಧ್ಯಮ ಮಿತ್ರದವರು ಸಿನಿಮಾನ ನೋಡಿ ನಮಗೆ ಬೆಳೆಸಿ ಹರಿಸಿ ಉಳಿಸಿ ಸರ್. ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಬೆಳೆಸಿ. ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಪೈರಸಿ ಬೇಡ, ಇನ್ನೊಂದು ಬೇಡ. ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಬೆಳೆಸಿ ಹರಿಸಿ ಉಳಿಸಿ. ನಮಸ್ತೆ.